ಹಲೋ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇಟ್ಸ್ ಫೈನಲಿ 20 ಔಟ್ ಆಫ್ 20 ಡೇ ರೀಸೆಟ್ ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಸೊ ನಾನು ಕರೆಂಟ್ ವೆಯ್ಟ್ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ನಿಜವಾಗ್ಲೂ ಗೈಸ್, ನಂಗೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ 20 ಅಂದರೆ ಫಸ್ಟ್ ಡೇ 1 ಆಫ್ 20 ಡೇಸ್ ರೀಸೆಟ್ ಚಾಲೆಂಜ್ ಅಂತ ಹೇಳ್ದಂಗಿದೆ. ಸೊ ಆಲ್ಮೋಸ್ಟ್ ನಾವು 20 ಡೇಸ್ ಎಷ್ಟು ಬೇಗ ರೀಚ್ ಆಗೋಯ್ತಲ್ವ ಗೈಸ್. ನಿಜವಾಗ್ಲೂ 20 ಡೇಸ್ ನಂಗೆ ಹೆಂಗಿತ್ತು ಅಂತಂದರೆ ಬಾಯಿ ಎಲ್ಲ ಕಟ್ಟಾಗ್ದಂಗಿತ್ತು. ಬಿಕಾಸ್ ನೋ ಸ್ವೀಟ್ ರೈಸ್ ಒನ್ ಟೈಮ್, ಸೊ ನೋ ಜಂಕ್. ಸೊ ಎಷ್ಟು ಕಷ್ಟ ಅಂತೂ ಆಗಲಿಲ್ಲ. ಬಿಕಾಸ್ ನನಗೆ ಜಂಕ್ ಏನು ಜಾಸ್ತಿ ತಿನ್ನಲ್ಲ, ಜಾಸ್ತಿ ಔಟ್ಸೈಡು. ಸೊ ಅದಕ್ಕೋಸ್ಕರ ನಾರ್ಮಲಾಗಿ ಚೆನ್ನಾಗಿತ್ತು ಒಂಥರ 20 ಡೇಸ್. ಸೂಪರ್ ಎಕ್ಸೈಟ್ ಆಗಿತ್ತು. ಅಷ್ಟಿಗೆ ಮೆಂತ್ಯ ಪಲಾವ್, ಮೆಂತ್ಯ ಬಾತ್ ಏನಾದರೂ ಅನ್ಕೋಬೋದು. ಸೊ ಗೈಸ್, ಪಾಪ ನೋಡಿ ಇವತ್ತು ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದಾಳೆ. ಚಿನ್ನಮ್ಮ ಹಾಯ್ ಹಾಯ್ ಬಂಗಡಿ. ಬಿಕಾಸ್ ಸಿಕ್ಕಾಪಟ್ಟೆ ವೆದರ್ ಒಳಗಡೆ ಈಚೆಗಡೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಏನದು ಆಟ್ರ್ ಏನಮ್ಮ ಗಾಳಿ, ಒಂಥರ ಗಾಳಿ, ಔಟಿಗೆ ಗಾಳಿ ಅಂತ ನಮ್ಮ ಮಮ್ಮಿ ಅದನ್ನ ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತಿ. ಯಾಕ ಔಟಿ ಗಾಳಿನೋ ಊಟಿ ಗಾಳಿನೋ ಒಟ್ಟಿನಲ್ಲಿ ಗಾಳಿ ಬೀಸ್ತಾ ಇದೆ ಗೈಸ್. ಸೊ ಗೈಸ್, ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಇಬ್ರಿಗೂ ಸ್ವಲ್ಪ ಫ್ರೀ ಇತ್ತು, ನನಗೆ ಹರ್ಷಿತಾಗೆ. ಬಿಕಾಸ್ ಸ್ಯಾಟರ್ಡೇ ವೀಕ್ ಆಫ್ ಅಲ್ವಾ, ಅದಕ್ಕೋಸ್ಕರ ಇಬ್ಬರು ಸ್ವಲ್ಪ ನಮ್ಮ ಕಣ್ಣ ಹತ್ರ ಬರ್ತಾ ಇದ್ದೀನಿ ಏನು ಅಂತೇಳಿ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ, ಸ್ವಲ್ಪ ಗ್ರಾಸರಿ ಶಾಪಿಂಗ್ ಬೇಕಾಗಿತ್ತು, ಬೇಳೆಗಳು ಆಮೇಲೆ ಅದು ಇದು ಸ್ವಲ್ಪ ಬೇಕಾಗಿತ್ತು. ಅದಕ್ಕೋಸ್ಕರ ಡಿಮಾರ್ಟ್ಗೆ ಹೋಗಿ ಶಾಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಇವತ್ತು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮಮ್ಮಿನ ಕೇಳ್ಕೊಂಡು ಐಟಮ್ಸ್ ಲಿಸ್ಟ್ ಮಾಡಿ ಅಂತ ಹರ್ಷಿತಾಗೆ ಹೇಳ್ತಿದ್ದೆ. ಹರ್ಷಿತಾ ನೋಡಿದ್ರೆ ಇವಾಗ ಲಾಸ್ಟ್ ಟೈಮ್ ನನಗೆ ಒಂದು ಮಿನಿ ಪ್ರಿಂಟರು ಇದು ಪ್ರಮೋಷನ್ಗೆ ಅಂತ ಬಂದಿತ್ತು. ಅದನ್ನೆಲ್ಲ ಟೈಪ್ ಮಾಡ್ಕೊಂಡು ನೀಟಾಗಿ ಬಿಲ್ಲನ್ನು ಅದರಲ್ಲಿ ಜನರೇಟ್ ಮಾಡ್ಕೊಂಡವಳೆ. ಅಲ್ಲಿ ಹೋಗಿ ಅದರಲ್ಲೆಲ್ಲ ಮಾರ್ಕ್ ಮಾಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ಕೊಂಡಿದ್ಲು. ಸೊ ನೋಡಿ ಗೈಸ್, ಇದು ಮಿನಿ ಪ್ರಿಂಟರ್ ಅಂತೇಳಿ ನಂಗೆ ಲಾಸ್ಟ್ ಟೈಮ್ ಒಂದು ಇದರಲ್ಲಿ ಪ್ರಮೋಷನ್ ಆಗಿ ಸಿಕ್ಕಿದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ಲಸ್ ಡಿಮಾರ್ಟ್ ಶಾಪಿಂಗ್ ಬಂದಿದ್ದೀವಿ ಇವಾಗ. ಸೊ ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ಜನ, ಟ್ರಾಫಿಕ್ಕು, ಕಣ್ಣೆಲ್ಲ ನೀರು ಬಂದ್ಬಿಡುತ್ತೆ. ಸೊ ಜನ ರಶ್ ನೋಡಿ, ಗಾಡಿಗೆ ನೋಡಿ ಎಷ್ಟಿದೆ. ಸ್ಯಾಟರ್ಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಗಾಡಿಗಳಿತ್ತು ಗೈಸ್, ವಿಪರೀತ ಜನ. ಅಂದರೆ ಇನ್ನು ಸಂಡೇ ಅಂದರೆ ಇನ್ಯಾವ ಥರ ಜನ ಇರ್ತಾರೆ ಗೊತ್ತಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ. ಆಲ್ಮೋಸ್ಟ್ ನಾನು ಡಿಮಾರ್ಟ್ಗೆ ಹೋದಾಗೆಲ್ಲ ಇಷ್ಟೇ ಜನ ಇರ್ತಾರೆ. ಮೇ ಬಿ ಡಿಮಾರ್ಟಲ್ಲೇ ಎಲ್ಲರೂ ತೊಗೊತಾರೆ ಐಟಮ್ ಅಂತ ಅನಿಸುತ್ತೆ. ಸೊ ನಾವು ಜಾಸ್ತಿ ಯೂಶ್ವಲಾಗಿ ಮಮ್ಮಿ ಅಂತಲೂ ಜಾಸ್ತಿ ಡಿಮಾರ್ಟ್ಗೆ ಹೋಗೋದಿಲ್ಲ. ಬಿಕಾಸ್ ನಿಯರ್ ಬೈ ಅಲ್ಲೇ ಇದೆ ಹೈಲೈಟ್ ಮಾರ್ಕೆಟು ಅದೆಲ್ಲ. ಬಟ್ ಏನಾದರೂ ಈ ಥರ ಏನಾದರೂ ಫಂಕ್ಷನ್ಸು ಅಥವಾ ಏನಾದರೂ ಬಂದಾಗೆ ಹೋಗೋದು ಜಾಸ್ತಿ. ಬಲ್ಕಾಗಿ ಏನಾದರೂ ತೊಗೋಬೇಕು ಅಂದಾಗೆ ಹೋಗೋದು. ಸೊ ಇವತ್ತು ನಾನು ಅದನ್ನೇ ಹೇಳ್ತಿದ್ದೆ, ಆ್ಯಕ್ಚುಲಿ ಡಿಮಾರ್ಟಲ್ಲಿ ಜಾಸ್ತಿ ಆಫರ್ಸ್ ಇರುತ್ತೆ, ಈ ಬೈ ಒನ್ ಗೆಟ್ ಒನ್ ಎಲ್ಲ ಜಾಸ್ತಿ ಇರುತ್ತೆ ಅಮ್ಮ, ಅಲ್ಲಿ ಹೋಗಿ ನೋಡಬೇಕು ಅನ್ಸುತ್ತೆ ಅಂತ ಹೇಳ್ತಾ ಇದ್ದೆ. ಬಿಕಾಸ್ ಇಲ್ಲಿ ನಾರ್ಮಲ್ ಬಿಗ್ ಬಾಸ್ಕೆಟು, ಬಿಗ್ ಮಾರ್ಕೆಟು ಅಥವಾ ಹೈಲೈಟ್ ಮಾರ್ಕೆಟು, ಸೂಪರ್ ಮಾರ್ಕೆಟ್ ಅದೇನು ಹೇಳ್ತೀವಿ ಅಲ್ಲೆಲ್ಲ ಜಾಸ್ತಿ ಆ ಥರ ಆಫರ್ಸ್ ಇರಲ್ಲ. ಬಟ್ ಡಿಮಾರ್ಟಲ್ಲಿ ಒಂದು ಬೈ ಒನ್ ಗೆಟ್ ಒನ್ನು, ಆಮೇಲೆ ಆ ಥರ ಸ್ವಲ್ಪ ಅಡಿಷ್ನಲ್ ಆಫರ್ಸ್ ಏನಾದರೂ ಅದು ಇರುತ್ತೆ. ಪಾಪುದು ಪ್ಯಾಂಪಸ್ ಎಲ್ಲ ಬಂದು ಆ ಥರದ್ದೆಲ್ಲ ಆಫರ್ಸ್ ಇರುತ್ತೆ. ಸೊ ಅದಕ್ಕೆ ನೋಡ್ಕೊಬರೋಣ ಅಂತೇಳಿ ಹೋಗಿದ್ವಿ. ಶಾಪಿಂಗ್ ಹೋದಾಗ ಯಾವತ್ತೇ ಆಗಲಿ ನಾವು ಅಂದ್ಕೊಂಡಿದ್ದಷ್ಟು ಬಿಲ್ ಯಾವಾಗೂ ಆಗೋದೇ ಇಲ್ಲ. ಸೊ ನಾವೆಲ್ಲ ತೊಗೊಂಡಿದ್ದವ್ರು ನಮ್ಮಮ್ಮ ಬಿಲ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು. ಇಷ್ಟೇನಕ್ಕೆ ತೊಗೊಬಂದ್ರಿ, ಏನಕ್ಕೆ ಬೇಕಾಗಿತ್ತು ಅಷ್ಟು, ಹಂಗೆ ಅಂತ ಬೈಸ್ಕೊಂಡ್ವಿ. ಸೊ ಗೊತ್ತಲ್ಲ, ಯೂಶ್ವಲಾಗಿ ನಮ್ಮಮ್ಮ ಯಾವಾಗಲೂ ಹಂಗೆ ಅಮ್ಮಂದರು ಅಂತ. ಆದರೆ ಅದೇ ಹೇಳಿದ್ರಲ್ಲ, ನಾವು ಆಮೇಲೆ ಕ್ರೀಮ್ಸು ಅದಾಗಿರ್ಬೋದು, ಅದೆಲ್ಲ ಲ್ಯಾಕ್ಮಿ ಕ್ರೀಮ್ ಅಷ್ಟೇ ಮಾಯ್ಶ್ಚರೈಸರ್ ತೊಗೊತಾಳೆ. ಸೊ ಅದೆಲ್ಲ ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ನಾರ್ಮಲಾಗಿ ಇದು ತೊಗೊಂಡ್ರೆ ಒಂದು 500 ರೂಪೀಸ್, ಒಂದಕ್ಕೆ ಇನ್ನೊಂದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಸೊ ನಮಗೆ ಗೊತ್ತು ಯೂಶ್ವಲಾಗಿ ಒಂದು ತೊಗೊಂಡು ಟೊಪ್ಪಿ ಹೆಂಗಾದರೂ ಹಾಕ್ಸ್ಕೊಂಡಿರ್ತೀವಿ, ಯಾರೇ ಆಗಿರ್ಬೋದು, ಇಲ್ಲಿ ಕಮ್ಮಿ ಅಲ್ಲಿ ಕಮ್ಮಿ ಅಂದ್ಕೊಂಡು ಹೋಗ್ತೀವಿ. ಬಟ್ ಏನದಲ್ಲಾದರೂ ಒಂದ್ರ ಮೇಲೆ ತೆಗೆದ್ಬಿಟ್ಟು ಇನ್ನೊಂದ್ರ ಮೇಲೆ ಟೊಪ್ಪಿ ಹಾಕಿರ್ತಾರೆ, ಅದು ಗೊತ್ತು. ಏನೋ ಒಂದು ಐಟಮ್ಸ್ ಬೇಕಲ್ವ, ತೊಗೋಬೇಕಲ್ವ, ಅದಕ್ಕೋಸ್ಕರ ಹೋಗಿದ್ವಿ. ಹಂಗೆ ತೊಗೊಂಡು ಬರ್ತಾ ನೀಟಾಗಿ ಅಷ್ಟೊತ್ತಿಗೆ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟು ಮಳೆ ಜೋರಾಗ್ಬಿಡ್ತು, ಅಂದರೆ ಮಳೆ ಬರೋ ಥರನೇ ಆಗ್ಬಿಡ್ತು. ಹೋಗ್ತಾ ನಾವು ಇನ್ನೇನು ಚಂದಾಪುರ ಎಂಟ್ರ್ ಆಯಿತು, ಸ್ವಲ್ಪ ತುಂತುರು ಬರೋಂಗಾಯಿತು. ಅದಾದಮೇಲೆ ಆಮೇಲೆ ಆನೆಕಲ್ ರೀಚ್ ಆದರೆ ಮಳೆಯೇ ಏನೂ ಆಗಲಿಲ್ಲ, ಮಳೆ ಬಂದಿಲ್ಲ. ಅಷ್ಟೊಂದು ಮನೆಗೆ ಬಂದು ರೀಚ್ ಆದ್ವಿ ಕರೆಕ್ಟಾಗಿ. ಪಾಪು ಬರೋಷ್ಟರಲ್ಲಿ ಮಮ್ಮಿ ಎದ್ದಿದ್ಲು. ಮಮ್ಮಿ ಎಲ್ಲ ಎಣ್ಣೆ ಹಚ್ಬಿಟ್ಟು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಏನು ಕರ್ಕೊಂಡು ಹೋಗ್ಬೇಕಿತ್ತು. ನಾವು ಅಷ್ಟೊಂದು ಬಂದ್ವಿ. ಅವಳು ಬಂದಾಗ ರಿಯಾಕ್ಷನ್ ಕೊಡೋದು ನೋಡಬೇಕು, ಎಷ್ಟು ಜೋರಾಗಿ ಕಿರ್ಚ್ತಾಳೆ. ಗಾಡಿ ನೋಡ್ಕೊಂಡ್ರೆ ಅಷ್ಟು ಜೋರಾಗಿ ಕಿರ್ಚ್ತಾಳೆ. ಆಮೇಲೆ ಜಾಸ್ತಿ ನೋಡಿ ಏನೇನು ತಂದಿದ್ದೀನಿ ಅಂತ ಹಂಗೆ ಶೂಟ್ ಮಾಡಿಕೊಂಡೆ. ನಾರ್ಮಲಾಗಿ ಬೇಳೆ ಬೇಕಾಗಿತ್ತು ಗೈಸ್, ನಾರ್ಮಲಾಗಿ ಮನೆಗೆ ತೊಗರಿಬೇಳೆ, ಆಮೇಲೆ ಉದ್ದಿನಬೇಳೆ ಸಿಗಲಿಲ್ಲ, ಅಲ್ಲಿ ಉದ್ದಿನಬೇಳೆ ಏನೂ ಇರೋರಂತೆ. ತೊಗರಿಬೇಳೆ, ಕಡಲೆಬೇಳೆ, ಬೆಲ್ಲ, ಆಮೇಲೆ ಹೆಸರು ಕಾಳು, ಹೆಸರು ಬೇಳೆ, ಉದ್ದಿನಬೇಳೆ ಸಿಗಲಿಲ್ಲ ಅಂತ ಹೇಳಿದ್ನಲ್ಲ. ಆಮೇಲೆ ಊದ್ಕಡ್ಡಿ, ಈ ಮಸೂರ್ ದಾಲ್ ಅಂತಾರಲ್ಲ, ಆರೆಂಜ್ ಕಲರ್ ಮಸೂರ್ ದಾಲ್, ಅದು ಇದೆಲ್ಲ ಬಂದು ನಾರ್ಮಲ್ ಬೇಳೆಗಳು. ಇನ್ನೊಂದಷ್ಟು ನನಗೆ ಈ ಮೇಯ್ನಾಗಿ ನಾನು ಡಿಮಾರ್ಟು ಅಥವಾ ಜಿಮಾರ್ಟ್ ಏನಂತೆ ಅದಕ್ಕೆ ಹೋಗೋದು, ಅದನ್ನು ಪರ್ಚೇಸ್ ಮಾಡೋಕ್ಕೆ ಅದೇನು ಅಂತ ಹೇಳಿದ್ದೀನಿ, ನೋಡ್ಕೊಬರೋಣ. ನಮ್ಮ ಪಾಪಗೆ ಒಂದು ಬ್ಯಾಂಡ್ ತೊಗೊಬಂದೆ, ಅದೇನು ಅಷ್ಟು ಚೆನ್ನಾಗಿಲ್ಲ, ಬಟ್ ಇಡ್ಲಿ ಯಾವಾಗ ಇವೆಲ್ಲ ಈ ಥರ ಐಟಮ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಅದಕ್ಕೋಸ್ಕರನೇ ಈ ಥರ ಒಂದು ಇಲ್ಲಿ ನಮ್ಮ ಮನೆ ಅಲ್ಲ ಆ ಮನೆಯಲ್ಲೂ ಇದೆ. ಸೊ ಈ ಒಂದೊಂದು ಪ್ಲೇಟು, ಆಮೇಲೆ ಪುಟಾಣಿ ಈ ಥರ ಬೌಲ್ಸು, ಈ ರೆಸಿಪಿ ವಿಡಿಯೋ ಶೂಟ್ ಮಾಡಿದಾಗ ಸೊ ಈ ಥರ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಒಂದು ಬೌಲು, ಆಮೇಲೆ ಈ ಥರ ಒಂದು ಬೌಲು, ಸೊ ನೋಡಿ ಈ ಥರ ಒಂದು ಬೌಲು,
ಆಮೇಲೆ ಇದೊಂದು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇತ್ತು. ಸೊ ಇದೊಂದು ಬೌಲ್ ತೊಗೊಂಡಿದ್ದಕ್ಕೆ ಇದೊಂದು ಆಫರು. ಸೊ ಅದೇ ಕಲರಲ್ಲಿ ಈ ಥರದ್ದು ಒಂದು ನಾರ್ಮಲ್ ಈ ಗ್ರೇ ಕಲರ್ ಒಂದು ಅದರಲ್ಲಿ. ಸೊ ಅದು ಬಿಟ್ಟರೆ ಇದು ಚಟ್ನಿ ಚಿಕ್ಕದಾಗಿ ಚಟ್ನಿ ಅದೆಲ್ಲ ಒಗ್ಗರಣೆ ಹಾಕೊಳಕ್ಕೆ ಇದೊಂದು ಬೌಲು. ಸೊ ಇದೊಂದು ಆಮೇಲೆ ಇನ್ನೊಂದು ಸ್ವಲ್ಪ ಫೈಬರ್ ಥರ ಇದೆ. ಸೊ ಗೈಸ್ ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಇದೊಂದು ಪ್ರಿಟ್ಟಿಯಾಗಿ ಎಷ್ಟು ಸಖತ್ತಾಗಿದೆ ಗೊತ್ತಾ, ಸಖತ್ ಒಳ್ಳೆ ಅಸ್ಥೆಟಿಕ್ ಲುಕ್ ಬಂದಿದೆ. ಗುಡ್ ಮಾರ್ನಿಂಗ್ ಅಂತೇಳಿ ಎಷ್ಟು ಪುಟಾಣಿ ಆಗಿದೆ. ಸೊ ನಮ್ಮ ಮಮ್ಮಿಗೆ ಸ್ವಲ್ಪ ಕಾಫಿ ಆ ಥರ ಎಲ್ಲ ಈ ಥರ ಕುಡಿಯೋಕ್ಕೆ ಹುಚ್ಚು ಜಾಸ್ತಿ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಆಮೇಲೆ ಗುಡ್ ನೈಟ್ ಕಾಯಿಲ್ ಇದು ಜಾಸ್ತಿ ಏನಾದರೂ ಸೊಳ್ಳೆ ಬಂದಾಗ ಯೂಸ್ ಮಾಡೋಕ್ಕೆ ಅಂತೇಳಿ ಅದು ತೊಗೊಂಡ್ವಿ. ಅದಾದಮೇಲೆ ಸೊ ನಾರ್ಮಲ್ ಇದೇ ಥರ ಕಪ್ಸು. ಇದರಲ್ಲಿ 3 ಕಪ್ಸು, ಗ್ರೇ ವೈಟು ಆಮೇಲೆ ಬ್ಲ್ಯಾಕು, ಅದು 3 ತೊಗೊಂಡಿದ್ದೀನಿ. ಆಮೇಲೆ ಕರ್ಪೂರ, ಇನ್ನೊಂದು ಇದು ಪಾಪಕ್ಕೆ ಸರಿ ತಿನ್ಸಕ್ಕೆ ಅಂತೇಳಿ ಇದು ಬಂದು ಫೈಬರು ಗ್ಲಾಸ್ ಮಣ್ಣದ ಟೈಪಲ್ಲಿ ಬಂದರು, ಅದರಲ್ಲಿ ಕೋಟಿಂಗ್ ಥರ ಬಂದಿತ್ತು ಡಿಸೈನು. ಏನು ಸಕ್ಕತ್ತಾಗಿದೆ ನೋಡಿ ಗೈಸ್. ಆಮೇಲೆ ಒಂದು ನಿಮಿಷ ವಾಯ್ಸ್ ವರ್ಕ್ ಕೊಡ್ತೀನಿ ಅಷ್ಟೇ. ಆಮೇಲೆ ಇದೊಂದು ಬೌಲು, ಇದೊಂದು ಈ ಥರ ಸಾಸರ್ ಬೌಲ್ ಥರ. ಇನ್ನೊಂದು ಇದು ಓಟ್ ಮೀಲ್ ಬೌಲ್ ಮಾಡ್ಕೊಳಕ್ಕೆ ಇಷ್ಟು ಸಕ್ಕತ್ತಾಗಿದೆ. ಇದ್ರ ಜೊತೆಗೇ ಇನ್ನೊಂದೆರಡು ಟಿಫನ್ ಪ್ಲೇಟ್ಸ್ ತೊಗೊಂಡಿದ್ದೆ. ಸೊ ಅದು ವಾಶ್ ಮಾಡೋಕೆ ಹಾಕ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಮರೆತುಬಿಟ್ಟು, ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ವೀಡಿಯೋ ಮಾಡ್ದಾಗ ತೋರಿಸ್ತೀನಿ. ಅದಾದಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಅಶಿತಾಗೆ ಆ್ಯಕ್ಚುಲಿ ಇವತ್ತು ಲಾಗಿನ್ ಇತ್ತು, ಅವಳಿಗೆ ಇವತ್ತಿಂದ ಸೆಕೆಂಡ್ ಶಿಫ್ಟು. ಅದಕ್ಕೋಸ್ಕರ ಆಫ್ಟರ್ನೂನು ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ 4 ಆಗೋಗಿತ್ತು, ಅವಳಿಗೆ 3ಗೆ ಸ್ಟಾರ್ಟ್ ಆಗೋಗಿತ್ತು ವರ್ಕು. ಅದಾದಮೇಲೆ ಅವಳು ಪಾಪ ಅವಳು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ಲು ಕೆಲಸ ಮಾಡೋಕ್ಕೆ. ಅದಾದಮೇಲೆ ರೆಡಿಯಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಪಾಪುಗೆ ಫೀಡ್ ಮಾಡಿ ಅವಳನ್ನ ಮಲಗಿಸಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಿ ಜಿಮ್ಗೆ ಹೋದ್ವಿ ವರ್ಕೌಟ್ ಮಾಡೋಕ್ಕೆ. ಆ್ಯಕ್ಚುಲಿ ಇವತ್ತು ಏನು ಅಂತ ಗೊತ್ತಿಲ್ಲ, ಜಿಮ್ಮಲ್ಲಿ ಸ್ಯಾಟರ್ಡೇ ವೀಕೆಂಡು ಅದೇನು ಅಂತಲೂ ಗೊತ್ತಿಲ್ಲ. ಜಿಮ್ಮಲ್ಲಿ ಏನು ಅಷ್ಟು ಜಾಸ್ತಿ ಜನ ಇರಲಿಲ್ಲ, ತುಂಬಾ ಕಮ್ಮಿ ಜನ ಇದ್ದರು. ನಮ್ಗೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ನಮಗೂ ಈಸಿನೇ, ಈ ಥರ ಯಾರೂ ಇಲ್ಲ ಅಂತಂದರೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡ್ಬಂದೆ. ವರ್ಕೌಟ್ ಇಸ್ ಡನ್. ಸೊ ಲೆಟ್ಸ್ ಗೋ ಟು ಹೋಮ್ ಆ್ಯಂಡ್ ಹ್ಯಾವ್ ಡಿನ್ನರ್. So guys, it's day 20 of 20 reset challenge. ಸೊ ಇದು ಮುಗಿದೆ. ಎಸ್ ಗೈಸ್, ಕೊನೆಗೂ ನಾವು 20 days ರೀಸೆಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡೇ ಬಿಟ್ವಿ. ಸೊ ನೆಕ್ಸ್ಟ್ ನಾಳೆ ಅಂದರೆ ನೆಕ್ಸ್ಟ್ ಇಂದ ಬೇರೆ ಥರ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವ ಥರ ಬೇಕು ಅಂತ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಬಟ್ ಆಫ್ಟರ್ ಒನ್ ವೀಕ್ ಸ್ವಲ್ಪ ಗ್ಯಾಪ್ ತೊಗೊತೀನಿ, ಬಿಕಾಸ್ ಸ್ವಲ್ಪ ನಾಮಕರಣ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ, ಅದ್ರ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ಬ್ರೇಕ್ ತೊಗೊಂಡು ಅದಾದಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಮುಂದಿನ ಆದಷ್ಟು ಬೇಗ ಸಿಗೋಲ್ಲ. ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ.